ಅವರಿಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಯುವ ನಾಯಕರಾದ ಅರುಣ್ ಅವರು, ದಾನಿಗಳಾದಂತಹ ವೀರಣ್ಣನವರು, ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಗುರುಮೂರ್ತಿ ಅವರು, ರುದ್ರೇಗೌಡರು, ಇನ್ನುಳಿದ ಎಲ್ಲ ಗಣ್ಯಮಾನ್ಯರು, ನೆರೆದಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಆತ್ಮಕ್ಕೆ ಶರಣಾರ್ಥಿಗಳು. ಒಳ್ಳೊಳ್ಳೆ ದೇವರು ಓಡಾಡುವಾಗ ಗೋಳೋ ಪಲ್ಲಕ್ಕಿ ಬೆಳಿದ. ಈಗ ನಿಮ್ಗೆಲ್ಲ ಸುದೀರ್ಘ 2 ತಾಸುಗಳವರೆಗೆ ಕಲ್ಯಾಣಾಶ್ರಮದ ಪೂಜಾ ಮಹಾಂತ ಮಹಾಸ್ವಾಮಿಗಳವರು ಬಹಳ ಅಪರೂಪವಾದಂತಹ ಮಾತುಗಳನ್ನ ನಿಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ. 6:30ರಿಂದ ತಾವೆಲ್ಲ ಸಂಗ್ರಹಗೊಂಡು ಈ ವೇದಿಕೆಯನ್ನ ನೋಡಿ ಖುಷಿ ಪಡ್ತಾ ಇದ್ದೇವೆ. ಸಮಯ 10 ಗಂಟೆ ಆಗ್ತಾ ಇದೆ, ಇನ್ನೂ ಮುಗಿತಾ ಇಲ್ಲ. ನೀವು ಅನ್ಕೊಳ್ತಾ ಇದ್ರಿ ಇನ್ನೂ ಎಷ್ಟು ಮಂದಿ ಮಾತಾಡೋರದಾರೋ ಏನು. ಒಬ್ಬ ಅಜ್ಜಿ ಹಲ್ಲಿನ ದವಾಖಾನೆಗೆ ಹೋದ್ರು. ಹಲ್ಲು ಬಹಳ ನೋಯಾಕತ್ತಿತ್ತು, ಹಲ್ಲು ಕೀಳಿಸ್ಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಹೋದ್ರು. ಡಾಕ್ಟರ್ ಪರೀಕ್ಷೆ ಮಾಡ್ಲಿಕ್ಕೆ ಮಾಡ್ರಿ ಅಂತ ಅಜ್ಜಿನ ಬಾಯಿ ತೆಗೆದು, ಅಜ್ಜಿ ಒಂದಿಷ್ಟು ಬಾಯಿ ತೆಗೆದು ಡಾಕ್ಟರ್ ನೋಡಿದ್ರು, ಟಾರ್ಚ್ ಬಿಟ್ರು, ಒಂದ್ ಸಣ್ಣ ಸುತ್ತಿಗೆ ತಗೊಂಡು ಆ ಹಲ್ಲು ಹೆಂಗೈತಿ ಕಂಡೀಷನ್ ಅಂತೇಳಿ ಬಡದು ನೋಡಿದ್ರು. ಆಯ್ತು ಅಂತೇಳಿ ಮತ್ತ ಚಿಮಟಿಗೆ ತಗೊಂಡ್ರು, ಮತ್ತೊಂದಿಟ್ಟು ಅಳಗ್ಯಾಡ್ಸ್ ನೋಡ್ಬೇಕಂತೇಳಿ ಇನ್ನಟ್ ಮಾಡೋ ಅಂತ ಅಂದ್ರು. ಅದಕ್ಕೂ ಮಾಡಿದ್ರು. ಮತ್ತೊಂದಿಷ್ಟು ಏನೋ ಕೈ ತೊಳ್ಕೊಂಡಂಗ್ ಮಾಡಿದ, ಮತ್ ಇನ್ನಷ್ಟು ಮಾಡೋ ಅಂತೇಳಿ ಮಾಡಿ 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 ಆಕಿನ ಬಾಯಿ ನೋಯಾಕತ್ತು, ತಾಳ್ಮೆ ಮೀರಿ ಹೋಗಿತ್ತು. ಆಕಿ ಅಂದ್ಲು, ಡಾಕ್ಟರ್ ನೀನು ಒಳಗ್ ಕುಂತ ಹಲ್ಲು ಕೀಳ್ತೀಯ, ಹೊರಗ್ ನಿಂತ ಹಲ್ಲು ಕೀಳ್ತೀಯ ಅಂದ್ಲಾಕಿ. ಈಗ ನಿಮ್ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಏನು ಮೊನ್ನೆ ನವರಾತ್ರಿ ಮುಗಿತಿದ್ದೇನೆ, ಶಿವರಾತ್ರಿ ಮಟ್ಟ ಜಗ್ಗವರದ್ರೆ ಮುಗಿಸ್ತೀರಿ ಅಂತ ಹೇಳಿ ನೀವು ಅನ್ಕೊಳಾಗ್ತೀರಿ ಅಂತ ಅನಿಸ್ತದೆ. ಆದ್ರೂ ವೇದಿಕೆ ಶಿಷ್ಟಾಚಾರಕ್ಕೆ 4 ಮಾತುಗಳನ್ನು ಹೇಳಬೇಕಾಗಿದೆ. ಆಗ್ಲೇ ನಾನು ರಾಘಣ್ಣ ಭೇಟಿಯಾದಾಗ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಮ್ಮ ಮಲೆನಾಡು 4 ಹನಿ ಉದುರಿದ್ರೆ ಮಂದಿ ಬರೋದು ಬಹಳ ಕಷ್ಟ, ಅದರಾಗ ಹೆಣ್ಮಕ್ಳನ್ನ ಈ ಸಮಯದಾಗ ಮನೆಯಿಂದ ಹೊರಗೆ ತರೋದು ಬಹಳ ಕಷ್ಟ. ಸಾಯಂಕಾಲ 6:30 ಸೀರಿಯಲ್ಗಳು ಚಲವಾದು, ರಾತ್ರಿ 10:30 ಕ್ರೈಮ್ ಸ್ಟೋರಿ ಹೇಳೋ ಹೆಣ ಬಿದ್ದಾಗ ಇವು ಮುಂದೆ ಅಡಿಗೆ ಮನೆಗೆ ಬರ್ತಾರ ಅಂತ ಹಿಂಗೈತಿ. ಅಂಥದ್ರೊಳಗ ಟಿವಿ ಎಲ್ಲ ಬಂದ್ ಮಾಡಿ ಮಹಾತ್ಮರ ಮುಂದೆ ಕುಳಿತುಕೊಂಡಿರಲ್ಲ, ಇದು ನಿಜವಾಗ್ಲೂ ಶಿವಯೋಗ ಆಶ್ರಮದೊಳಗೆ ಪವಾಡ ನಡೀತಾ ಇದೆ ಅಂತ ರಾಘಣ್ಣ ಹೇಳಿದ್ರು. ನೀವೇನ್ ಇವ್ರೊಂದು 7-8 ಮಂದಿ ಹುಡುಗರು ಬ್ರೇಕ್ ಯಾಕೆ ಹೊಡಿತಾವ, ಇವು ಎಲ್ಲಿ ಸದ್ಕ ಜಜ್ಜ ಬಂದ್ ಕುಂತಾವ ಅಂತ ಅನ್ಸಾಕ. ಇದು ಧಾರ್ಮಿಕ ವೇದಿಕೆ, ದಯಮಾಡಿ ಕ್ಯಾಕೆ ಹೊಡೆಯೋದು, ಸಿಳಿ ಹೊಡೆಯೋದು ನಿಮ್ಗೆ ಖುಷಿ ಅನ್ಸಿದ್ರೆ ಚಪ್ಪಾಳೆ ಹೊಡೀರಿ, ಇಲ್ಲ ಅಂದ್ರೆ ಆರಾಮಾಗಿ ಕುತ್ಕೋರಿ. ಈ ವೇದಿಕೆ ಬಹಳ ಅಪರೂಪವಾಗಿ ಮುನ್ನಡೀತಾ ಇದೆ. ಮೊಬೈಲ್ ಈ ಸಮಾಜದ ಒಂದು ಸಾಂಕ್ರಾಮಿಕ ರೋಗ ಅಂತೂ ಆಗಿದೆ, ಸಾಮಾಜಿಕ ಜಾಲತಾಣವೂ ಆಗಿದೆ, ಮತ್ತು ಸಾಮಾಜಿಕ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ಒಂದು ವ್ಯವಸ್ಥೆಯ ವಿಧಾನವೂ ಕೂಡ ಆಗಿದೆ. ಹೀಗಾಗಿ ಇವತ್ತು ಮೊದಲೊಂದು ಕಾಲ ಇತ್ತು, ಸಾವಿರದ ಮನೆಯಲ್ಲಿ ಸಾಸಿವೆ ತರಲಿಕ್ಕೆ ಸಾಧ್ಯನೇ ಅಂತ. ಈಗ ಮೊಬೈಲ್ ಇಲ್ಲದ ಮನೆಯಾಗ ಯಾರ ಕಡೆ ಮೊಬೈಲ್ ಕೈ ಐತ್ರಿ? ಮನ್ಯಾಗ 10 ಮಂದಿ ಇದ್ರಂದ್ರೆ 10 ಮಂದಿಗೆ ಮೊಬೈಲ್. ಮೊದಲು ಅನ್ಕೊಂತಿದ್ವಿ ಹುಡುಗರ ಕೈಯಾಗ ಮೊಬೈಲ್ ಇಲ್ಲ ಅಂತ. ಈಗಿಲ್ಲ, ಕೊರೋನಾ ಬಂದ ಮೇಲೆ ಹುಡುಗರ ಕಡೆ ಸಹಿತ ಮೊಬೈಲ್ ಬಂದಾವ. ಅಲ್ಲೇ ಅಡಿಗೆ ಮನ್ಯಾಗ ಇರ್ತೈತಿ, ಮಮ್ಮಿ ಕಾಫಿ ಆತನು ಬರ್ತೀನಿ ಅಂತೇಳಿ ಮೆಸೇಜ್ ಹಾಕ್ತಾರ ಹುಡುಗರು. ಇಂತಹ ಪರಿಸ್ಥಿತಿ ಬಂದಿದೆ. ಮೊಬೈಲ್ ಎಲ್ಲರಿಗೂ ಗೊತ್ತಿರುವಂತಹದ್ದು. ಈ ಅರಣ್ಯ ಪ್ರದೇಶ ಇದು ಮನೆಗಳು ಕಡಿಮೆ ಇರುವಂತಹ ಕ್ಷೇತ್ರ. ಇದು ಶಿವಯೋಗಾಶ್ರಮ ಅಂದ್ರೆ ಇದು ಊರ ಹೊರಗೆ ಇರುವಂತಹದ್ದು. ಯಾರಾದ್ರೂ ಕಾಡಿಗೆ ಹೋಯ್ತು ಅಂತಂದ್ರೆ ನೆಟ್ವರ್ಕ್ ಹುಡುಕ್ತಾರೆ. ನೆಟ್ವರ್ಕ್ ಚೆನ್ನಾಗಿತ್ತು ಅಂದ್ರೆ ಮಾತ್ರ ಅಲ್ಲಿ ಹೆಚ್ಚು ಜನಸಂಪರ್ಕ ಇರುವಂತಹದ್ದು ಇರ್ತದೆ. ಎಲ್ಲಿ ನೆಟ್ವರ್ಕ್ ಬರ್ತದೆ ಅಲ್ಲಿ ಹೇಗೆ ಜನಸಂದಣಿ ಜಾಸ್ತಿ ಆಗಿರ್ತದೆ, ಹಾಗೆ ಇಲ್ಲಿಯೂ ಕೂಡ ಬಹಳ ಜನ ನೀವು ಸೇರಿದ್ದೀರಿ. ಇಲ್ಲೊಂದು ನೆಟ್ವರ್ಕ್ ನಿಮ್ಮನ್ನೆಲ್ಲ ಜಗ್ ಹಿಡಿದದ್ದು. ಇದು ಏರ್ಟೆಲ್ ಅಲ್ಲ, ಇದು ಮೊಬೈಲ್ BSNL ಅಲ್ಲ, ಇದು ಶಿವಯೋಗ ಆಶ್ರಮದ ರುದ್ರಮುನಿ ಅಜ್ಜನವರ ತಪಸ್ಸಿನ ಪವರ್ ನೆಟ್ವರ್ಕ್ ನಿಮ್ಮನ್ನೆಲ್ಲ ಕೂಡಿಸೈತೆ. ಇದು ನಿಜವಾಗ್ಲೂ
ಇದು ಭಕ್ತಿಯ ನೆಟ್ವರ್ಕ್. ಇದು ನಿಮ್ಮನ್ನೆಲ್ಲ ಕೂಡಿಸುವಂತಹ ಪ್ರಯತ್ನವನ್ನ ಮಾಡಿದೆ ಎನ್ನುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕು. ಪೂಜ್ಯರಾದಂತಹ ಮಹಾಂತ ಸ್ವಾಮೀಜಿಯವರು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು, ರುದ್ರಮುನಿ ಶಿವಯೋಗಿಗಳು ಇದ್ದ ಕಾಲಕ್ಕೆ ಎಂತಹ ಕಠಿಣ ಪ್ರಸಂಗಗಳನ್ನು ಅವರು ಅನುಭವಿಸಿದ್ರು ಅಂತ. ಅವರು ಈ ಆಶ್ರಮಕ್ಕೆ ಬರುವಾಗ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು 3 ಮಾತನ್ನ ಹೇಳಿ ಕಳಿಸಿದ್ರು. ನೀನು ಲಿಂಗ ಪೂಜೆಯನ್ನು ಬಿಡಬೇಡ, ಯಾರಿಗೂ ಕೈ ಒಡ್ಡಿ ಬೇಡಬೇಡ, ಕಾಯಕವನ್ನ ಎಂದಿಗೂ ಕೂಡ ತಪ್ಪಿಸಬೇಡ ಅಂತ 3 ಮಾತುಗಳನ್ನು ಹೇಳಿದ್ರು. ಬಹಳ ಮಂದಿ ರುದ್ರಮುನಿ ಅಜ್ಜಯ್ಯನವರಿಗೆ ಹೇಳ್ತಾ ಇದ್ರು, ನೀವು ಭಿಕ್ಷೆ ಬೇಡ್ಲಿಕ್ಕೆ ಹಳ್ಳಿಗೆ ಬರ್ರಿ, ಭಿಕ್ಷೆ ಬೇಡ್ಲಿಕ್ಕೆ ಹಳ್ಳಿಗೆ ಬರ್ರಿ ಅಂತ ಅನೇಕ ಜನರು ಬೇಡಿಕೆಯನ್ನಿಟ್ಟಾಗ ರುದ್ರಮುನಿ ಅಜ್ಜಯ್ಯನವರು ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಜನರನ್ನ ಬೇಡೋದಿಲ್ಲ, ನಾನು ಏನಾದ್ರೂ ಬೇಡೋದ್ರೆ ಭಗವಂತನನ್ನ ಬೇಡ್ತೇನೆ ಅಂತ ಹೇಳಿ ನಂಬಿ ನಡೆದವರು ರುದ್ರಮುನಿ ಅಜ್ಜವರು. ಇವತ್ತು ಅವರು ತಪಸ್ಸನ್ನ ಡೆಪಾಸಿಟ್ ಮಾಡ್ಯಾರ. ಹೆಂಗ ಮಾಡ್ಯಾರ? ಕೋಟಿಗಟ್ಟಲೆ ಡೆಪಾಸಿಟ್ ಮಾಡಿದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಬೇಕು ಅಂತ ನೀವ್ ಹೆಂಗ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇಡ್ತೀರಿ, ಇಲ್ಲಿಯೂ ದೊಡ್ಡ ಬ್ಯಾಲೆನ್ಸ್ ಇಟ್ಟಾರ, ಇಲ್ಲಿಯೂ ದೊಡ್ಡ ಠೇವಣಿ ಇಟ್ಟಾರ. ಅದು ಎಂತ ಠೇವಣಿ ಇಟ್ಟಾರ ಅಂದ್ರೆ ಇನ್ನೂ 100 ವರ್ಷ ಯಾವ ಸ್ವಾಮಿ ಬಂದ್ರು ಕುಂತ ಖರ್ಚು ಮಾಡಿದ್ರು ಖರ್ಚು ಆಗ್ಲಾರ್ದಂತ ಭಕ್ತಿ ತಪಸ್ಸಿನ ಡೆಪಾಸಿಟ್ ಈ ಮಠದಲ್ಲಿ ಇಟ್ಟಾರ. ಅದನ್ನ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಖರ್ಚು ಮಾಡ್ತಾ ಇದ್ದಾರ. ಅವರು ಖರ್ಚು ಮಾಡಿದ್ದಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ ಎನ್ನುವಂತಹದ್ದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಕಾರಣ ಅವರು ಕುಮಾರ ಮಹಾಸ್ವಾಮಿಗಳವರ ಸಂಕಲ್ಪ ಮಠದಿಂದ ಘಟ ಬೆಳಗುವುದಕ್ಕಿಂತ ಘಟದಿಂದ ಮಠ ಬೆಳಗಬೇಕು ಅಂತ ಕುಮಾರ ಮಹಾಸ್ವಾಮಿಗಳವರು ವಾಣಿಯಾಗಿತ್ತು. ಮಠದಿಂದ ಸ್ವಾಮಿ ದೊಡ್ಡವನಾಗಬಾರದು, ಅಪ್ಪ ಕಟ್ಟಿದ ಅರಮನೆಗೆ ಒಡೆಯನಾಗುವುದು ಬಹಳ ದೊಡ್ಡದಲ್ಲ, ನಿನ್ನ ಪರಿಶ್ರಮದಿಂದ ನೀನು ದೊಡ್ಡವನಾಗಬೇಕು, ನಿನ್ನ ಸ್ವಂತ ವ್ಯಕ್ತಿತ್ವದ ಮೇಲೆ ನೀನು ಬೆಳೆಯಬೇಕು ಅನ್ನುವಂತಹದ್ದು ಏನಿದೆ. ಬಹುಶಃ ಆ ಒಂದು ಸತ್ ಪರಂಪರೆಯಲ್ಲಿ ಕುಮಾರ ಮಹಾಸ್ವಾಮಿಗಳವರ ವಾಣಿಗೆ ಎಲ್ಲಿಯಾದರೂ ಉದಾಹರಣೆ ಕೊಡುವುದಾದ್ರೆ, ಅವರು ಶಿವಯೋಗದಿಂದ ಬರುವಾಗ ಅವರು ಒಂದು ರುದ್ರಾಕ್ಷಿ ಮಾಲೆಯನ್ನ ಮಾತ್ರ ಅವರು ತಪಸ್ಸಿಗಾಗಿ ತಂದ್ರು. ಅದೇ ರುದ್ರಾಕ್ಷಿ ಮಾಲೆ ನಮ್ಮೆಲ್ಲರಿಗೆ ಅಕ್ಷಯ ಪಾತ್ರೆಯಾಗಿ ಇಂದು ಕಾಪಾಡ್ತಾ ಇದೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದು. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಬೆಣ್ಣೆಯ ಕಂದಿಲ ಕರಗಲಿಟ್ಟರೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿಯಿತು. ನೀವೆಲ್ಲ ಮನೆಯಲ್ಲಿ ಬೆಣ್ಣೆ ಕಾಶಿ ತುಪ್ಪ ಮಾಡ್ತೀರಿ. ತುಪ್ಪ ಕಾಶಿ ಬೆಣ್ಣೆ ಮಾಡ್ತಾರೆ. ಏನ್ ಮಾಡ್ತೀರಿ? ಬೆಣ್ಣೆ ಕಾಶಿ ತುಪ್ಪ ಮಾಡ್ತೀರಿ. ಬೆಣ್ಣೆ ಕಾಯಿಸ್ಲಿಕ್ಕೆ ಒಲೆಯ ಮೇಲೆ ಪಾತ್ರೆಯನ್ನು ಇಡ್ತೀರಿ. ಪಾತ್ರೆ ಕರಗ್ತದ ಏನು ಬೆಣ್ಣೆ ಕರಗ್ತದ? ನಿಮ್ಗೆಲ್ಲ ಗೊತ್ತಿದೆ ಬೆಣ್ಣೆನೇ ಕರಗ್ತದೆ ಅಂತ. ಆದ್ರೆ ಎಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಪಾತ್ರೆ ಕರಗಿ ಬಿಡುತ್ತದೆ, ಬೆಣ್ಣೆ ಮಾತ್ರ ಹಾಗೆ ಉಳಿತದೆ ಅಂತ. ಇದು ವೈಜ್ಞಾನಿಕ ಜಗತ್ತಿನಲ್ಲಿ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಆದ್ರೂ ಕೂಡ ಸತ್ಯ. ಈ ಆಧ್ಯಾತ್ಮ ಬಹಳ ವಿಶೇಷವಾದಂತಹ ಬೆಳಗು ನಮ್ಮೆಲ್ಲರಿಗೂ ಕೂಡ. ನಮ್ಮ ಈ ಶಿಕಾರಿಪುರ ತಾಲೂಕಿನ ಇಲ್ಲೇ ಬಳ್ಳಿಗಾವಿಯಲ್ಲಿ ಜನಿಸಿರುವಂತಹ ಅಲ್ಲಮ್ಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ, ನಾವು ಬೆಣ್ಣೆಯನ್ನ ಕರಗಿಸಲಿಕ್ಕೆ ಪಾತ್ರೆಯನ್ನ ಇಟ್ಟಾಗ ಪಾತ್ರೆ ಕರಿಗಿ ಹೋಗ್ತದೆ ಅನ್ನುವಂತಹ ಮಾತನ್ನ ಅವ್ರು ಹೀಗೆ ಹೇಳ್ತಾರೆ. ಈ ದೇಹ ಅನ್ನುವಂತ ಪಾತ್ರೆ ಕರಿಗಿ ಹೋಗ್ಬಿಡ್ತದೆ, ರುದ್ರಮುನಿ ಮಹಾಸ್ವಾಮಿಗಳವರು ಮಾಡಿರುವ ತಪಸ್ಸಿನ ಬೆಣ್ಣೆ ಮಾತ್ರ ಹಾಗೆ ಉಳಿತದೆ ಎನ್ನುವುದಕ್ಕೆ ಶಿವಯೋಗಾಶ್ರಮ ನಮ್ಗೆಲ್ಲ ಸಾಕ್ಷಿ, ರೇವಣಸಿದ್ಧ ಮಹಾಸ್ವಾಮಿಗಳವರು ನಮ್ಗೆಲ್ಲ ಸಾಕ್ಷಿ. ಬಹುಶಃ ಅವೆರಡರ ಪುಣ್ಯದ ಬೆಳಗು ಇವತ್ತು ಯಾರ ಮುಖಾಂತರ ಕಾಣ್ತಾ ಇದೆ ಅಂತಂದ್ರೆ ಮಹಾ ತಪಸ್ವಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮೂಲಕ ಆ ತಪಸ್ಸಿನ ಬೆಳಕನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಎನ್ನುವಂತಹದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳಬೇಕು. ಕಾರಣ ಅಂತಹ ಒಂದು ಪವಿತ್ರವಾದ ಶಿವಯೋಗದ ತಪಸ್ಸಿನ ದಾರಿಯನ್ನ ಹಿಡಿದು ನಾವೆಲ್ಲ ಮುನ್ನಡೆದಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂತಹದ್ದು. ಹಳ್ಳಿಗಳಲ್ಲೆಲ್ಲ ಇವತ್ತು ಧಾರ್ಮಿಕ ಭಾವ ಅದು ಹೆಚ್ಚು ಹೆಚ್ಚಾಗಬೇಕು ಅನ್ನುವಂಥದ್ದು ನಾವೆಲ್ಲ ಅನ್ಕೊಳ್ತಾ ಇದ್ವಿ. ಬಹುಶಃ ಇವತ್ತು ಇದೊಂದು ಈ ಕಪ್ಪನಹಳ್ಳಿ ಊರಿನಲ್ಲಿ ಇದೊಂದು ಜಾದೂ ನಡೀತಾ ಇದೆ. ನಾವೆಲ್ಲ ಸಣ್ಣವರಿದ್ದಾಗ ಒಂದ್ ಸಣ್ಣ ಡಬ್ಬಿ ತಂದು ಗರ್ದಿ ಗಮ್ಮತ್ ನೋಡ ಅಂತ ಅದವನ್ರಿ. ಈಗ ಅವು ಅಲ್ಲೇ ಇಟ್ಕೊಂಡು ಅದ್ರೊಳಗೆ ರೀಲ್ ಇರ್ತಿತ್ತು, ಚಿತ್ರಗಳನ್ನು ತೋರಿಸ್ತಾ ಇದ್ರು. ಬರ್ರಿ ಗರ್ದಿ ಗಮ್ಮತ್ ನೋಡ ಅಂತೇಳಿ ವಿಧಾನಸೌಧ ನೋಡು, ದಿಲ್ಲಿ ನೋಡು, ಸುವರ್ಣಸೌಧ ನೋಡು, ಲೋಕಸಭಾ ನೋಡು, ಕೆಂಪು ಕೋಟೆ ನೋಡು ಅಂತ ತೋರಿಸ್ತಾ ಇದ್ರು. ಅವನ್ನೆಲ್ಲ ತೋರಿಸ್ತಾ ಇದ್ರು. ಅದು ಕಣ್ಣಿನಲ್ಲಿ ನಾವು ಒಂದೇ ಕಣ್ಣು ಮುಚ್ಚಿಕೊಂಡು ಒಂದೇ ಕಣ್ಣಿನಿಂದ ಗರ್ದಿ ಗಮ್ಮತ್ ನೋಡು ಅಂತ ಹೆಂಗ
ಆಗಿನ ಕಾಲದೊಳಗ ಮಕ್ಕಳಿಗೆ ಇಲ್ಲೇ ಕುಳಿತುಕೊಂಡು ಎಲ್ಲವನ್ನೂ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ರು. ಈ ಕಾಳೇನಹಳ್ಳಿಯೊಳಗ ದಿಲ್ಲಿಯನ್ನ ತೋರಿಸುವ ಪ್ರಯತ್ನವನ್ನ, ಕೈಲಾಸ ತೋರಿಸುವ ಪ್ರಯತ್ನವನ್ನ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ರುದ್ರಮುನಿ ಅಜ್ಜಯ್ಯನವರ ತಪಸ್ಸಿನ ಶಕ್ತಿ ಅದು ನಿಮ್ಮನ್ನೆಲ್ಲ ಕಾಯ್ತಾ ಇದೆ ಎನ್ನುವಂತಹದ್ದು. ಬಹುಶಃ ಒಬ್ಬ ಕ್ರಿಯಾಶೀಲ ಸ್ವಾಮಿಗಳವರು ಒಂದು ನಾಡಿಗೆ ಬಂದ್ರೆ ಇಷ್ಟೆಲ್ಲ ಅಭಿವೃದ್ಧಿಯ ಮಹಾಪರ್ವವನ್ನ ಕಾಣ್ಲಿಕ್ಕೆ ಸಾಧ್ಯ. ನಾನಾಗ್ಲೇ ರಾಘಣ್ಣ ಅವರಿಗೆ ಭೇಟಿ ಆಗದಾಗ ಒಂದ್ ಮಾತನ್ನ ಹೇಳಿದ್ರು, ಬಹಳ ಮಂದಿ ರಾಜಕಾರಣಿಗಳು ಭೇಟಿ ಆದಾಗ ನಮಗೆ ಆಶೀರ್ವಾದ ಮಾಡಬೇಕು, ನಾವು ರಾಜಕಾರಣಿಗಳು ದೊಡ್ಡ ಹುದ್ದೆಗೆ ಹೋಗ್ಬೇಕು, ಈ ರೀತಿ ಬೇಡಿಕೆಯನ್ನು ಸಲ್ಲಿಸುವಂತವ್ರು ಸಹಜವಾಗಿರ್ತಾರೆ. ಆದ್ರೆ ರಾಘವೇಂದ್ರ ಅವರು ಒಂದು ಆಶಯ ಏನು ಅಂತಂದ್ರೆ, ನಮ್ಮ ನಾಡು ಸಮೃದ್ಧ ಆಗಬೇಕು, ನಮ್ಮ ಹಿಂದೂಗಳು ಹಿಂದೂವಾಗಿ ಉಳಿಬೇಕು, ಲಿಂಗಾಯತರು ಲಿಂಗಾಯತರಾಗಿ ಉಳಿಬೇಕು, ಅವರವ್ರ ಧರ್ಮ ಅವರಿಗೆ ಶ್ರೇಷ್ಠ, ಅವರು ಬಹಳ ಚೆನ್ನಾಗಿ ಉಳಿಬೇಕು, ಅದನ್ನ ನಾವು ಕಾಪಾಡಿಕೊಂಡು ಹೋಗ್ಲಿಕ್ಕೆ ಮಠಾಧೀಶರಾದಂತವ್ರು ನೀವು ಉತ್ತಮ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹದ್ದು. ಪ್ರತಿಯೊಬ್ಬರ ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಎದೆಯ ಮೇಲೆ ಲಿಂಗ, ಇದು ನಮ್ಮ ಸಮಾಜದ ಸ್ವತ್ತು, ಅದನ್ನ ಉಳಿಸುವತ್ತ ನಮ್ಮ ಮಠಗಳು ಬಹಳ ಪ್ರಮುಖ ಹೆಜ್ಜೆಯನ್ನ ಇಡಬೇಕು ಅನ್ನುವಂತ ಕಳಕಳಿಯ ಮಾತುಗಳನ್ನ ಹೇಳಿದಾಗ, ಒಬ್ಬ ರಾಜಕೀಯ ಮುಖಂಡನ ತಲೆಯಲ್ಲಿ ಇಂತಹ ಉತ್ತಮವಾದಂತಹ ವಿಚಾರಗಳು ಇದಾವೆ ಅಂತಂದ್ರೆ ನಿಜವಾಗ್ಲೂ ಭವಿಷ್ಯದ ಒಬ್ಬ ಶ್ರೇಷ್ಠ ನಾಯಕರಾಗಿ ನಮ್ಮ ರಾಘವೇಂದ್ರ ಅವರು ಮುನ್ನಡೆತಾರೆ ಎನ್ನುವುದಕ್ಕೆ ಸಂಶಯವೇ ಇಲ್ಲ ಅನ್ನುವಂಥದ್ದು. ಕಾರಣ, ಅಪ್ಪ ಕಟ್ಟಿದ ಅರಮನೆಗೆ ನಾವೆಲ್ಲ ಅನೇಕರು ಆಸ್ತಿಗಳಿಗೆ ಒಡೆಯರಾಗುವಂತಹದನ್ನು ನಾವು ನೋಡ್ತೇವೆ. ತಂದೆ ಮಗನಿಗಿಂತಲೂ ಕೂಡ ಒಬ್ಬ ಶ್ರೇಷ್ಠ ಶಕ್ತಿಯನ್ನು ಬಳಸ್ಕೊಳ್ಬೇಕು ಅನ್ನುವಂತಹದ್ದು. ತಂದೆ ಕಟ್ಟಿರುವಂತಹ ಮನೆಗೆ ಒಡೆಯನಾಗುವುದು ಬಹಳ ಮುಖ್ಯ ಅಲ್ಲ, ತಾನೇ ಸ್ವಂತ ಮನೆಯನ್ನ ಕಟ್ಟಿ ಒಡೆಯನಾಗುವುದು ಮುಖ್ಯ. ಹಾಗೆ ನಮ್ಮ ರಾಘವೇಂದ್ರ ಅವರು ಕನಸು ಬಹಳ ದೊಡ್ಡದಾಗಿದೆ. ಅವರು ವಿಶೇಷವಾಗಿ ಅವರು ಇಡೀ ನಮ್ಮ ದೇಶದಲ್ಲಿ MP ಅನುದಾನವನ್ನು ಬಳಸಿಕೊಂಡಂತಹ ಎರಡನೇ ಸಂಸದರು ಯಾರಾದ್ರೂ ಇದ್ರೆ ಇಡೀ ದೇಶಕ್ಕೆ ನಮ್ಮ ರಾಘವೇಂದ್ರ ಅವರು ಅಂತ ನಮ್ಗೆ ಹೆಮ್ಮೆ. ನಮ್ಮ ರಾಜ್ಯದೊಳಗ ಈ ರೀತಿ ಒಬ್ಬ ಕ್ರಿಯಾಶೀಲ ನಾಯಕರು ಅದಾರೆ ಎನ್ನುವಂತಹದ್ದು. ನಮ್ಮ ಆದರ್ಶ ಜಿಲ್ಲೆ ಇಡೀ ರಾಜ್ಯದಲ್ಲಿ ನಮ್ಮ ಶಿವಮೊಗ್ಗ, ಆದರ್ಶ ತಾಲೂಕು ನಮ್ಮ ಶಿಕಾರಿಪುರ. ಈಗ ನಾನು ಕಳೆದ ವೇದಿಕೆಯಲ್ಲಿ ಹೇಳಿದೆ, ಎಲ್ಲಾ ಜಿಲ್ಲೆಗಳಿಗೂ ಇಂತಹ ಸಂಸದರೇ ಇರಬೇಕು ಅನ್ನುವಂತಹ ನಮ್ಮ ಆಶಯ. ಅದಕ್ಕೆ ಬಹುಶಃ ಇವರ ಕ್ರಿಯಾಶೀಲತೆ ಇತರ ಜಿಲ್ಲೆಗಳ ಸಂಸದರಿಗೆ ಅವರು ಮಾದರಿ ಆಗಲಿ ಅನ್ನುವಂತಹದ್ದು ನಮ್ಮೆಲ್ಲರ ಹಾರೈಕೆ ಎನ್ನುವಂತಹದ್ದು. ಹೇಗೆ ಯಡಿಯೂರಪ್ಪನವರು ಅನೇಕ ಜನರು ಅಂತಾರೆ, ರಾಜ್ಯಕ್ಕೆ ಯಡಿಯೂರಪ್ಪನಂತಹ ಶ್ರೇಷ್ಠ ಮುಖ್ಯಮಂತ್ರಿ ಮತ್ತೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ, ಎಲ್ಲಾ ಸಮಾಜದವರಿಗೆ, ಎಲ್ಲಾ ಧರ್ಮದವರಿಗೆ, ಎಲ್ಲಾ ಜಾತಿಯವರಿಗೆ ವಿಶೇಷವಾದಂತಹದ್ದು. ಅಂತಹ ಮುಖ್ಯಮಂತ್ರಿಯನ್ನು ಪಡೆದುಕೊಂಡು ಬಹುಶಃ ಅವರು ಒಂದು ರಾಜ್ಯದ 4 ಸಲ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ಮೊದಲ ಆಶೀರ್ವಾದ ಮಾಡಿದ ಮಠ ಯಾವುದು ಅಂದ್ರೆ ಇದು ಶಿವಯೋಗ ಆಶ್ರಮದ ರುದ್ರಮುನಿ ಮಹಾಸ್ವಾಮಿಗಳು ಅನ್ನುವಂತಹದ್ದು. 4 ಸಲ ಮುಖ್ಯಮಂತ್ರಿ ಆಗುವುದು ಅದು ಬಹಳ ಪವಾಡವೇ ಎನ್ನುವಂತಹದ್ದು. ಹಾಗೆ ಅವ್ರು ಹೇಗೆ ರಾಜ್ಯದ ನಾಯಕರು, ಪ್ರಧಾನಮಂತ್ರಿ ಯಡಿಯೂರಪ್ಪ ಅಂತ ಹೆಸರು ಹೇಳಿದ ತಕ್ಷಣ ಹೇಗೆ ಜನ ಹುಯಿ ಅಂತ ಅವರಿಗೆ ಬೆಂಬಲ ಕೊಡುವಂತಹದ್ದು, ಅವರಿಗೆ ಸೆಳೆ ಹಾಕುವಂತಹದ್ದು ಕಾರಣ. ಹಾಗೆ ಅವರೊಬ್ಬ ಶ್ರೇಷ್ಠ ನಾಯಕರಾಗಿ ಬೆಳೆದ್ರು. ಹಂಗಂತೇಳಿ ಯಡಿಯೂರಪ್ಪನ ಬೇಯವರು ಯಾರಿಲ್ಲ ಅಂತಲ್ಲ, ಬೇಯವರು ಬೇಯ್ತಾರ, ನಮ್ಮನ್ನು ಬೇಯವ್ರಿಲ್ಲ ಅಂತಾರೆ. ನೀವು ಸ್ವಾಮಿಗಳು ಎಲ್ಲಾ ಮನೆ ಮಠ ಬಿಟ್ಟು ಬಂದ್ರು ಬೇಯವ್ರ ಎದ್ದೇ ಇರ್ತಾರ. ಅದಕ್ಕೆಲ್ಲ ನೀವೆಲ್ಲ ತಿಳ್ಕೊಳ್ಬೇಕು, ಯಡಿಯೂರಪ್ಪ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಟೀಕೆ ಮಾಡೋ ಅಲ್ಲೊಬ್ರು ಇಲ್ಲೊಬ್ರು ಇದ್ದೇ ಇರ್ತಾರ. ನಿಮಗೊಂದು ಗೊತ್ತಿರ್ಲಿ, ಯಾವ ಗಿಡ ಹಣ್ಣು ಕೊಡ್ತದೆ ಅಂತ ಗಿಡಕ್ಕೆ ಕಲ್ಲು ಒಗೆಯೋ ಪ್ರಯತ್ನ ಮಾಡ್ತಾರೆ ಹೊರತು ಈ ವಿಷ ಕೊಡುವಂತ ಗಿಡಗಳಿಗೆ ಯಾರು ಕೂಡ ಕಲ್ಲು ಒಗೆಯೋದಿಲ್ಲ ಅನ್ನುವಂಥದ್ದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಅವರ ನಂತರದಲ್ಲಿ ಮತ್ತೆ ಒಂದು ರಾಷ್ಟ್ರದ ಉನ್ನತ ಹುದ್ದೆಗೆ ಇರುವಂತಹ ವ್ಯಕ್ತಿತ್ವ ಯಾರಲ್ಲಿದೆ ಅಂದ್ರೆ ನಮ್ಮ ರಾಘವೇಂದ್ರ ಅವರಲ್ಲಿ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಒಪ್ಪಿಕೊಳ್ಳುವಂತಹದ್ದು. ಪೂಜ್ಯರ ಆಶೀರ್ವಾದ ಅವರ ಮೇಲೆ ಇರಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ, ತಾವೆಲ್ಲರೂ ಇಂತಹ ಒಂದು ಪವಿತ್ರವಾದ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದೀರಿ. ಸಿದ್ಧಲಿಂಗ ಮಹಾಸ್ವಾಮಿಗಳವರ ಒಂದು ಕೃಪಾ ಬೆಳಗಿನಲ್ಲಿ ಇಷ್ಟೊಂದು ದೊಡ್ಡ ವೇದಿಕೆ, ಇದು ಇನ್ನೂ ಶಾಂತ ಇಲ್ಲ, ಇನ್ನಟ್ಟು ಓಡಾಯಿಸ್ಬೇಕಂತ ಇನ್ನೊಂದ್ 4-5 ವರ್ಷ ಹೋತಂದ್ರೆ ಹೊಳೆದಂಡಿ ಮಠ ಏಕ ಹಾಕದೇವು. ನೀವೆಲ್ಲ ಹಾಗೆ ಆಗ್ತಾ ಇದ್ರಿ, ಮಳೆ ಬರ್ತಾ ಇದೆ, ಆದ್ರೂ ತಾವೆಲ್ಲ ಹೆಚ್ಚು ಇಲ್ಲಿ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದೀರಿ. ಒಂದ್ ಕಡೆ ಅನ್ನದಾಸೋಹ, ಮತ್ತೊಂದು ಕಡೆ ಜ್ಞಾನದಾಸೋಹ, ಇವೆರಡೂ ಬಹಳ ಸಮಸಮವಾಗಿ ನಡೀತಾ ಇದೆ. ಅದರಾಗ ನಮ್ಮ ಮೊದಲ ಪೂಜ್ಯರು ಪ್ರವಚನ ಆದ್ಮೇಲೆ ಮುಂದೆ ಯಾರು ಭಾಷಣ ನಡೆಯಂಗಿಲ್ಲ. ಯಾಕೆಂದ್ರೆ ಅವರು ಎಲ್ಲಾ ಪರಿಪೂರ್ಣ ಆಹಾರ, ಅವ್ರದ್ದು ಹಾಲುಂಡು ಮೇಲುಂಬರೆ ಅಂತ ಹೇಳ್ತಾರೆ. ಹಾಗೆ ಅವರು ಅದ್ಭುತವಾದಂತಹ ವಾಣಿಯನ್ನು ತಾವೆಲ್ಲ ಕೇಳಿದ್ದೀರಿ. ನಾಳೆ ಕೊನೆ ದಿನ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ದೀನವಲ್ಲಯ್ಯ, ನಾಳೆ ತೂರಿ ಏನೆಂದಡೆ ಇಲ್ಲವಯ್ಯ, ಶಿವಶರಣರೆಂಬುವ ಗಾಳಿ ಬಿಟ್ಟಲ್ಲಿ
ಬೇಗ ತೂರಿಕೊಳ್ಳಿರಿಂದ ನಮ್ಮ ಅಂಬಿಗರ ಚೌಡಯ್ಯ ಅನ್ನುವ ಹಾಗೆ ಇದೊಂದು ಮಹಾತ್ಮರ ಆಶೀರ್ವಚನದ ಗಾಳಿ. ಇದರೊಳಗೆ ದುರ್ಗುಣಗಳು, ದುಶ್ಚಟಗಳು, ದುರಹಂಕಾರಗಳು, ದುರ್ನೀತಿಗಳನ್ನ ತೂರಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ನೀವೆಲ್ಲ ಆಗ್ರಿ ಎನ್ನುವಂತಹದ್ದು. ಅದಕ್ಕೆ ಪೂಜ್ಯರಾದಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೀನಿ.